ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಈಗ ಟೈಮ್ ಬಂದು 8:30 ಆಗೈತೆ ನೋಡ್ರಿ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಕೆಲಸ ಅಂತೂ 1 by 1 ನಡೆದಾವು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟೀ ಮಾಡಿಕೊಟ್ಟೆ ಕುಡಿದು ಹೋಗಿದ್ದಾರೆ. ನಾನು ಸ್ವಲ್ಪ ಟೀ ರಸ್ಕು ತಿಂದ್ಕೊಂಡು ಮತ್ತೆ ನಾಷ್ಟ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಕುಕ್ಕರ್ ವಿಸಿಲ್ ನಿಮಗೆ ಕೇಳಿಸ್ತಿರ್ಬೋದು. ರೈಸ್ ಆಗಕತ್ತೈತಿ. ನೈನಾ ಬಂದು ಸ್ಕೂಲಿಗೆ ರೆಡಿ ಆಗಕತ್ತಾಳ ನೋಡ್ರಿ. ಸ್ನಾನ ಮಾಡ್ಕೊಂಬಂದು ಸ್ಕೂಲಿಗೆ ರೆಡಿ ಆಗಕತ್ತಾಳ. ನಾನು ನಾಷ್ಟ ಮಾಡಬೇಕೀಗ. ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಭಾಳ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಊರಿಂದ ಬಂದಮೇಲೆ ಕುಕ್ಕರ್ ವಿಸಿಲ್ ಬರ್ತೈತೆ ನೋಡ್ರಿ. ಹಂಗೆ ಊರಿಂದ ಬಂದಮೇಲೆ ಸ್ವಲ್ಪ ಕಮ್ಮಿನೇ ಆಗೈತೆ ನೋಡ್ರಿ ಬ್ಲಾಗ್ ಮಾಡೋದು. ಭಾಳ ದಿನ ಆಯಿತು ಬ್ಲಾಗ್ ಮಾಡೋದು ಬಿಟ್ಟು. ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಂಬರಮ್ಮ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲೇ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ನೋಡ್ಕೊಂಬರಮ್ಮ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ. ನಾಷ್ಟಕ್ಕೆ ಏನು ಮಾಡಾಕ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ. ಇಲ್ಲಿ ನೋಡ್ರಿ, ಈ ಕಡೆ ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಸಾಸಿವೆ ಹಾಕಿ ನೋಡ್ರಿ. ಆಲ್ರೆಡಿ ಸಾಸಿವೆ ಸ್ವಲ್ಪ ಇದಾದಂಗೆ ಆಗ್ಯಾವ ನೋಡ್ರಿ. ಬಳತೈತಿ ಹಿಟ್ಟಲ್ಲಿ ಹೊರಗೆ ಮಾತ್ರ ಕೂತ್ತೆ ಸ್ವಲ್ಪ ಸೀದಂಗೆ ಆಗ್ಯಾವ ನೋಡ್ರಿ ಅವು. ಇಲ್ಲಿ ಏನು ಮಾಡತ್ತೀನಿ ಅಂದ್ರೆ ಟೊಮೊಟೊ ಚಿತ್ರಾನ್ನ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ಇದನ್ನ ತೊಳ್ಕೊಬೇಕು ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು 1-2 ಎಲೆ ಪುದೀನ ತೊಗೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ. 1-2 ಈರುಳ್ಳಿ ನೋಡ್ರಿ ಉದ್ದುದ್ದು ಕಟ್ ಮಾಡ್ಕೋಬೇಕಾಗಿತ್ತು. ಆದ್ರೆ ನಾನು ಇಲ್ಲಿ ಬೀನ್ಸ್ ನೋಡ್ರಿ, ಬೀನ್ಸ್ನ ಕಟ್ ಮಾಡಿ ಇಟ್ಟಿದ್ದೆ. ಹಂಗಾಗಿ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನೈನಾ ಬೇಡ, ಬಾಕ್ಸಿಗೆ ಚೆನ್ನಾಗಿರಲ್ಲ ಮಮ್ಮಿ ಅಂತಂದ್ಲು. ಸರಿ ಅಂತೇಳಿ ಟೊಮೊಟೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಹಾಕ್ಬೇಕು ನೋಡ್ರಿ. ಇಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲನೂ ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡ್ರಿ. ಸಿಡಿಯಾಕತ್ತು ಸರಿತ್ನಾಗ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇವತ್ತು ಬೀನ್ಸ್ ಹಾಕಿ ಟೊಮೊಟೊ ಚಿತ್ರಾನ್ನ ಮಾಡಾಕತ್ತೀನಿ ನಾನು. ಚೆನ್ನಾಗಿರುತ್ತಾ? ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಉಪ್ಪಿಟ್ಟಿಗೆಲ್ಲ ಹಾಕ್ತೀವಲ್ಲ ಅದೇ ಥರ ಸ್ವಲ್ಪ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿರುತ್ತೆ. ನೈನಾ ಇತ್ತೀಚೆಗೆ ತುಂಬ ಇಷ್ಟಪಡ್ತಾವೆ ಬೀನ್ಸ್ನ. ಹಂಗಾಗಿ ಪಲಾವಲ್ಲೂ ಅಷ್ಟೇ, ಒಂದು ಏನರ ಪಲಾವ್ ಮಾಡಿದ್ವಿ ಅಂದರೆ ಜಾಸ್ತಿ ಬೀನ್ಸ್ ಹಾಕಿ ಮಮ್ಮಿ ಅಂತ ಹೇಳ್ತಾಳೆ ನೋಡ್ರಿ. ಅದ್ರಾಗ ಇದು ನಾಟಿ ಬೀನ್ಸ್ ಅಲ್ವಾ, ಚೆನ್ನಾಗಿರುತ್ತೆ ಇದು ಬೀನ್ಸು. ವೈಟ್ ಬೀನ್ಸ್ಗಿಂತ ಈ ಥರ ಗ್ರೀನ್ ಬೀನ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಲಿ. ಮತ್ತು ಬಾಳ್ಕೆನೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡ್ರಿ. ಅಂದರೆ ಒಂದು ವಾರದವರೆಗೂ ಇಟ್ಕೋಬೋದು. ಒಂದು ವಾರದಿಂದ 15 ದಿನವರೆಗೂ ಇಟ್ಕೋಬೋದು. ಒಂದು ವಾರ ಅಂತೂ ಫುಲ್ ಫ್ರೆಶ್ ಆಗಿರುತ್ತೆ. ಒಂದು 15 ದಿವಸಕ್ಕೆ ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಆದರೆ ಆ ಬೀನ್ಸ್, ಇನ್ನೊಂದು ವೈಟ್ ಬೀನ್ಸ್ ಬರುತ್ತೆ ನೋಡ್ರಿ, ಆ ಬೀನ್ಸು ಅಷ್ಟೊಂದು ಬಾಳಿಕೆ ಇರೋಂಗಿಲ್ಲ. ಒಂದು 8 ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ಆ ಬೀನ್ಸು. ಇದಕ್ಕೆ ನಾಟಿ ಬೀನ್ಸ್ ಅಂತ ಕರೀತಾರೆ ಇಲ್ಲಿ. ಚೆನ್ನಾಗಿರುತ್ತೆ ಈ ಬೀನ್ಸು. ನಾನು ಇಷ್ಟಪಡ್ತಾವಲ್ಲ ಅಂತೇಳಿ ಹಾಕಿದ್ದೀನಿ. ಇದನ್ನು ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಲ್ಲ ಅಂದರೆ ಹಸಿ ಹಸಿ ಅನ್ನಂಗೆ ಅನಿಸುತ್ತೆ ತರಕಾರಿ. ಇವಾಗ ನೋಡಿ ತರಕಾರಿ ಎಲ್ಲ ಇದು ಬೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತೇಳಿ. ಹಿಂಗೆ ಬೆಂದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಆದರೆ ನಂಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ನೋಡ್ರಿ. ಮಸಾಲೆ ಖಾರ ಹಾಕಿ ಮಾಡ್ಕೊಡೋ ಅಂತಲ್ಲ. ಹಂಗಾಗಿ ನಾನಿಲ್ಲಿ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನಷ್ಟು. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ. ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿ, ಹಂಗಾಗಿ ನಾನು ಕಮ್ಮಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ನೋಡಿರಿ ಇಲ್ಲಿ ನಾನು. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನೋಡಿರಿ, ಇದು ಭರಣಿ ತೊಗೊಂಡಿದ್ನಲ್ಲ ಮೊನ್ನೆ, ಇದನ್ನು ಉಪ್ಪಿಗೆ ಮಾಡ್ಕೊಂಡಿನಿ. ಉಪ್ಪು ಪ್ಲಾಸ್ಟಿಕ್ನಾಗ ಹಾಕಬಾರ್ದು ಅಂತಂತಾರೆ. ಆದರೆ ಏನು ಮಾಡ್ಬೇಕು ನೋಡಿರಿ, ಅನಿವಾರ್ಯ. ಸ್ಟೀಲಿಂದ್ರಲ್ಲಿ ಹಾಕಿದ್ರೆ ಸ್ಟೀಲು ಏನಾಗ್ತದೆ ಅಂದರೆ ನಿಮ್ಗೆ ಹೆಂಗೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಆಗೈತೆ ನೋಡಿರಿ, ಆ ಥರ ಆಗುತ್ತೆ. ಸ್ಟೀಲ್ ಪಾತ್ರೆ ಈ ಥರ ಆಗುತ್ತೆ. ನಾನು ಇದನ್ನು ಉಪ್ಪು ಹಾಕಿಟ್ಟೇ ಮಾಡ್ಕೊಂಡಿದ್ದು ನೋಡಿರಿ. ಇದು ಮಸಾಲೆ ಡಬ್ಬದಾಗ ಬರುತ್ತಲ್ಲ ಆ ಥರದ್ದು ಇದು ಸ್ಟೀಲು ಬೌಲು ಈ ಥರದ್ದು. ಇಲ್ಲಿ ಐತಲ್ಲ ಈ ಥರದ್ದು ಹಿಂಗೆ ಹಾಕ್ಕೊಂಡಿರ್ತೀನಲ್ಲ, ಇದು ನೋಡಿರಿ ಉಪ್ಪು ಹಾಕಿಟ್ಟೇ ಈ ಥರ ಆಗೈತಿ. ಇಲ್ಲಿ ಕಪ್ಪು ಕಾಣಿಸ್ತಿರ್ಬೋದು ನಿಮಗೆ. ಹಿಂಗಾಗುತ್ತೆ ಸ್ಟೀಲ್ ಪಾತ್ರೆ ಒಳಗೆ ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕಿಟ್ರೆ ಈ ಥರ ಆಗ್ತಾವೆ. ಹಾಗಾಗಿ ಪ್ಲಾಸ್ಟಿಕ್ರಲ್ಲಿ ಹಾಕಿಡ್ತಿದ್ದೆ.
ಪ್ಲಾಸ್ಟಿಕ್ಕು ಅಷ್ಟು ಒಳ್ಳೇದಲ್ಲ ಅಂತೇಳಿ ಇದನ್ನು ತೊಗೊಂಡಿನಿ. ಇನ್ನೂ ಒಂದು ತೊಗೋಬೇಕು ನೋಡಿರಿ, ಹಳ್ಳುಪ್ಪು ಹಾಕಿಡೋಕೆ ಒಂದು ತೊಗೋಬೇಕು. ಮತ್ತು ಮೇನ್ ಪಾಯಿಂಟು ಇದೊಂದು ಒಂದು ಸ್ವಲ್ಪ ನೆನಪಿಟ್ಕೊಂಡು ಇದು ಮಾಡಿರಿ. ಇದನ್ನು ಮನೆಗಳಲ್ಲಿ ಎಣ್ಣೆ ಮತ್ತು ಉಪ್ಪು ಎರಡು ಹಿಂಗೆ ಒಟ್ಟಿಗೆ ಜೋಡಿಸಿ ಇಡಬಾರ್ದು. ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನೋಡಿರಿ. ಉಪದ್ರ ಅಂತ ಹೇಳ್ತಾರೆ, ಉಪ್ಪು ಎಣ್ಣೆ ಸೇರಬಾರ್ದು ಅಂತ ಹೇಳ್ತಾರೆ. ಮತ್ತು ಈ ತೊಗೊಂಬರಕ್ಕೆ ಹೋದಾಗಾದರೂ ಅಷ್ಟೇ ನೋಡಿರಿ, ಉಪ್ಪು ಎಣ್ಣೆ ಒಟ್ಟೊಟ್ಟಿಗೆ ತೊಗೊಂಬರ್ಬಾರ್ದು ಅಂತ ಹೇಳ್ತಾರೆ. ಅಂದರೆ ನಂಬಿಕೆ ಅದೊಂದು ಹೇಳ್ತಾರೆ, ನಾವು ಅದನ್ನು ಪಾಲಿಸ್ಕೊಂಬಂದೀನಿ. ಹಂಗಾಗಿ ನಾನು ಇಡಲ್ಲ ನೋಡಿರಿ. ಇದು ಎಣ್ಣೆ ಕ್ಯಾನು, ಇದು ಉಪ್ಪು. ಹಂಗಾಗಿ ನಾನೇನು ಮಾಡ್ತೀನಿ, ಇದನ್ನು ಎರಡು ಇಲ್ಲಿ ಒಟ್ಟಿಗೆ ಇಡಲ್ಲ. ಇದನ್ನು ಏನು ಮಾಡ್ತೀನಿ, ಈ ಕಡೆಗೆ ಇಡ್ತೀನಿ ನೋಡಿರಿ. ಇದನ್ನು ಇಲ್ಲ ಒಂದು ಸ್ಟ್ಯಾಂಡ್ ಥರದ್ದು ಸಿಗುತ್ತಲ್ಲ, ಆ ಥರದ್ದು ತೊಗೋಬೋದು. ರ್ಯಾಕು ತೊಗೊಂಡು ಅದ್ರ ಮೇಲೆ ಇಡ್ಬೋದು. ನಾನೇನು ಈ ಸದ್ಯಕ್ಕೆ ಏನು ತೊಗೊಂಡಿಲ್ಲ. ನಿಮ್ಮ ಹತ್ರ ಇತ್ತು ಅಂತಂದರೆ ಆ ಈ ಸ್ಟ್ಯಾಂಡ್ ಇದ್ರೂ ಅದರಲ್ಲಿ ಎಣ್ಣೆ ಇಡೋಕ್ಕಾಗಲ್ಲ ನೋಡಿರಿ. ಮತ್ತು ಎಣ್ಣೆ ಒಂದು ಕಡೆ ಬೇರೆಯೇ ಇಡಬೇಕಾಗತ್ತೆ. ಅದಕ್ಕೆ ನಾನೇನು ಇದು ಮಾಡ್ಕೊಂಡಿಲ್ಲ. ಇದನ್ನು ಎಣ್ಣೆ ಬಾಟ್ಲು ಇಲ್ಲಿ ಇಟ್ಕೊಂಡಿರ್ತೀನಿ, ಉಪ್ಪಿನ ಬಾಟ್ಲು ಅಲ್ಲಿ ಇಟ್ಕೊಂಡಿರ್ತೀನಿ. ಮೇಲೆ ಇಡ್ಬೋದಾಗಿತ್ತು, ಅಲ್ಲಿ ನಾನು ಮಾಮೂಲಿ ಇಡ್ತೀನಲ್ಲ ಅಲ್ಲಿ ಇಡ್ಬೋದಾಗಿತ್ತು. ಆದರೆ ಅದು ಒಂದು ಸ್ವಲ್ಪ ಇದೇನಂತೀರ, ಇದಕ್ಕೇನಂತಾರೆ ನೋಡ್ರಿ, ಅನ್ನಕ್ಸನೇ ಬರೋಲ್ಲ. ಪಟ ವಿಡಿಯೋ ಮಾಡ್ಬೇಕಾದ್ರೆ ಹೆಸರು ನೆನಪಿಗೆ ಬರೋಲ್ಲ ಅವು. ಈ ಥರದ್ದು ಸಿರಾಮಿಕ್ ಅಂತಾರೋ ಏನಂತಾರೆ ನೋಡ್ರಿ, ನಂಗದು ಭರಣಿ, ಒಟ್ಟು ಉಪ್ಪಿನಕಾಯಿ ಭರಣಿ ಅಂತ ಕರಿತೀವಿ ನಾವು. ಈ ಥರದ್ದು ಎತ್ತಾಡಕ್ಕೆ ಒಂದು ಸ್ವಲ್ಪ ಹಿಂಸೆ, ಒಂಚೂರು ಕೈ ಜಾರಿ ಬಿದ್ದರೂ ಹೊಡ್ಕೊಂಡು ಹೋಗ್ತಾವೆ ಅಷ್ಟೇ. ಅದಕ್ಕೆ 150 ರೂಪಾಯಿ ಕೊಟ್ಟು ತೊಗೊಂಬಂದಿ ನೋಡಿರಿ ಅದನ್ನು ನಾನು. ಈಗ ಇದಕ್ಕೆ ಇದು ಟೊಮೊಟೊ ಹಾಕ್ತೀನಿ ನೋಡಿರಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ. ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಟೊಮೊಟೊ ಎಲ್ಲ ಪೂರ್ತಿ ಸ್ಮೂತ್ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಎಲ್ಲ ತೇಲ್ಕೊಂಬರ್ಬೇಕು, ಹಾಕಿರೋ ಎಣ್ಣೆ ಎಲ್ಲ ತೇಲ್ಬೇಕು. ಟೊಮೊಟೊ ಫುಲ್ ಸಾಫ್ಟಾಗಿ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಒಂಚೂರು ಸಕ್ಕರೆನ ಹಾಕ್ತೀನಿ ನಾನು. ನಮಗೆ ಸಕ್ಕರೆ ಬೇಕು, ಆದರೆ ಆಮೇಲೆ ಹಾಕೋತೀನಿ, ಈಗ ಹಾಕಲ್ಲ ನೋಡಿರಿ ನಾನು. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಒಂದು ಹಾಕಿ ಬಿಡ್ತೀನಿ ಈಗ. ನೋಡಿರಿ, ಒಂದಿಷ್ಟು ಸಕ್ಕರೆ ಹಾಕ್ತೀನಿ. ಯಾಕಂದರೆ ಟೊಮೊಟೊ ಹುಳಿ ಇಲ್ಲ, ಫುಲ್ಲು ಸ್ವೀಟ್ ಆಗೈತಿ ಟೊಮೊಟೊ. ಜಾಮೂನ್ ಟೊಮೊಟೊ ಇದ್ದಂಗೆ ಐತಿ ನೋಡಿರಿ ಇದು ಟೊಮೊಟೊ. ನಾನು ನಿನ್ನೆ ಏನಕ್ಕೆ ರೊಟ್ಟಿಗೆ ನೆಂಚ್ಕೊಂಡು ನೋಡಿರಿ, ರಾತ್ರಿಗೆ ರೊಟ್ಟಿಗೆ ನೆಂಚ್ಕೊಂಡಿದ್ದೆ. ಸೋಮವಾರ ತಂದ ಮೇಲೆ ಯೂಸ್ ಮಾಡ್ಕೊಂಡಿರಲಿಲ್ಲ ಟೊಮೊಟೊನ, ನಿನ್ನೆನೇ ಯೂಸ್ ಮಾಡಿಕೊಂಡೆ ನಾನು. ಅಂದರೆ ರಾತ್ರಿ ರೊಟ್ಟಿಗೆ ನೆಂಚ್ಕೊಳಕ್ಕಂತೆ ಒಂದು ಕಟ್ ಮಾಡ್ಕೊಂಡಿದ್ದೆ. ಫುಲ್ಲು ಸ್ವೀಟ್ ಅಂದರೆ ಸ್ವೀಟ್ ಐತಿ ಟೊಮೊಟೊ, ಹಾಗಾಗಿ ಬೇಡ, ಜಾಸ್ತಿ ಹುಳಿ ಆಗೋಲ್ಲ ಇದು ಚಿತ್ರಾನ್ನ. ಮತ್ತು ನಾನೇ ಟೊಮೊಟೊನೂ ಸ್ವೀಟು, ಮತ್ತು ಮೇಲೆ ಸ್ವೀಟ್ ಹಾಕ್ಕೊಂಡ್ವಿ ಅಂತಂದ್ರೆ ಹುಳಿ ಅಂತ ಅನ್ಸಂಗಿಲ್ಲ. ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ಕೊಂಡಿನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು ನೀವು. ಇವಾಗ ಇದು ಟೊಮೊಟೊ ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನು. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗೈತಿ, ಎಣ್ಣೆ ಹೆಂಗೆ ತೇಲ್ತಾಯಿತ್ತು ನೋಡಿರಿ. ಇಷ್ಟಾದರೆ ಸಾಕು, ರೆಡಿ ಆಯ್ತಿದ್ದು. ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡು ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸರ್ತಿ ಮಿಕ್ಸ್ ಕೊಟ್ಟು ಇದಕ್ಕೆ ರೈಸ್ ಹಾಕಿ ಕಲಿಸ್ಕೊಂಡ್ವಿ ಅಂದರೆ ಟೊಮೊಟೊ ಚಿತ್ರಾನ್ನ ರೆಡಿ. ಇಲ್ಲಿ ರೈಸನ್ನು ವಿಸಿಲ್ ಹೋಗೈತೆ ನೋಡಿರಿ. ರೈಸನ್ನ ರೆಡಿ ಆಗೈತಿ, ಇದಕ್ಕೆ ಹಾಕಿ ಕಲಿಸ್ಕೊತೀನಿ. ರೈಸ್ ಹಾಕಿ ಕಲಿಸ್ಕೊಂಡು ನೋಡಿರಿ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ಗೊಜ್ಜಿಗೆ ಎಷ್ಟು ಹಿಡಿತೈತೆ ನೋಡಿರಿ ಅಷ್ಟು ರೈಸ್ ಹಾಕಿ ಕಲಿಸ್ಕೊಂಡ್ವಿ ಅಂದ್ರೆ ರೆಡಿ ಆಯಿತು. ನಾನು ಕಲಿಸ್ಕೊಂಡು ನೋಡಿರಿ ಇಷ್ಟು. ಒಂದು ಸ್ವಲ್ಪ ಗೊಜ್ಜು ತೆಗ್ದಿದ್ದೀನಿ ನಾನು, ಯಾಕಂದ್ರೆ ಜಾಸ್ತಿ ಆಗುತ್ತೆ ನೋಡಿರಿ. ಅಷ್ಟು ಯಾರೂ ಇಲ್ಲ ಊಟ ಮಾಡೋರು, ನಾನು ಇಬ್ಬರೇ ಇರೋದ್ರಿಂದ ಮತ್ತು ಬೇಕಂದ್ರೆ ಕಲಿಸ್ಕೊಂಡ್ರೆ ಆಗುತ್ತೆ ಅಂತೇಳಿ ಸ್ವಲ್ಪ ತಕ್ಕೊಂಡಿದ್ದೀನಿ. ಈಗ ಬಿಸಿದೇನೆ ಹಾಕಿಬಿಡ್ತೀನಿ ನೋಡಿರಿ. ನಂಗೆ ತಟ್ಟೆಗೆ ಟೈಮ್ ಆಗೈತಿ, ಅವಳು ಊಟ ತಿನ್ಕೊತಾಳೆ. ಸಾಕಾ ನೈನಾ? ಚೂರಾಕಮ್ಮ ಸಾಕಾ? ಹಂಗೆ ಬಾಕ್ಸಿಗೆ ಹಾಕಿಬಿಡ್ತೀನಿ. ಆರ್ಡೈತು ಅದು ಅಂತ ಪ್ರೇಮ್ ಬಿಸಿ ಸಾಕಾ? ಸ್ವಲ್ಪ ಬಿಸಿ ಐತೆ ನೋಡಿರಿ, ಬಾಕ್ಸಿಗೆ ಹಾಕಿಬಿಡೋಣ. ಹಂಗೆ ಇಟ್ಕೊಯ್ದು ಒಂಚೂರು ಹಂಗೆ ಬಾಕ್ಸನ್ನು ಹಾಕಿಬಿಟ್ನಿ ಅಂದ್ರೆ ಮುಗೀತು ನೋಡಿ. ತಲೆ ಬಾಚ್ಬೇಕು ಅಕ್ಕಿಗೆ ನೋಡಮ್ಮ. ಸಾಕಾ? ನಂಗೆ ಬೀನ್ಸ್ ಹಾಕಿಡ್ಬೇಕು ನೋಡಿ. ಬೀನ್ಸ್ ಇಷ್ಟಪಡ್ತಾಳೆ ಈಗ. ಸ್ನ್ಯಾಕ್ಸ್ ಬಂದು ಸೌತೆಕಾಯಿ. ಒಂದಿಷ್ಟು ಸೌತೆಕಾಯಿ ಇಟ್ಟಿದ್ದೀನಿ. ಲಂಚ್ ಬಾಕ್ಸ್ನ ರೆಡಿ ಆಯಿತು.
ಈಗೇನಿದು ತಿನ್ಕೊಂಡ್ರೆ ರೆಡಿ ನೋಡ್ರಿ. ನೈನಾ ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಹಾಕ್ತಿದ್ನಲ್ಲ, ಬಾಳೆಹಣ್ಣು ಇದ್ದು ನೋಡ್ರಿ. ಬೇಡ 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 ಬಾಳೆಹಣ್ಣು ನಂಗೆ ಈಗ ತಲೆ ಬಾಚಬೇಕು. ಟೈಮ್ ಆಯ್ತು ನೋಡ್ರಿ ನಂಗೆ. ಇಲ್ಲಿ ತೊಗೊಂಬಂದಿಟ್ಟಳ ಬಾಚನ್ಕಿ ಎಲ್ಲ ಬಾಚ್ಬೇಕೀಗ. ನೈನಾ ಬಾಯ್. ನೈನಾ ಸ್ಕೂಲಿಗೆ ಹೋದ್ ನೋಡ್ರಿ. ಬಾಯ್ ಬಾಯ್. ನಡ್ಕೊಂಡು ಹೋಗ್ಬೇಕು ನೈನಾ, ಪಾಪ ದೂರ ಆಗುತ್ತಾ. ಫ್ರೆಂಡ್ಸ್, ಅಡುಗೆ ಮನೆ ಪರಿಸ್ಥಿತಿ ನೋಡ್ರಿ ಹೆಂಗಾಗ್ಯದ ಅಂತೇಳಿ. ಫುಲ್ ಮಾಡಾಗೈತಿ ಹೊರಗಿಂದ ಏನು ಅಂದರೆ ಒಳಗಡೆ ಏನೂ ಕಾಣಿಸ್ತಾ ಇಲ್ಲ ನೋಡ್ರಿ. ಮೋಡ ಆಗಿರೋ ಕಾರಣ ಏನೂ ಕಾಣಿಸ್ತಾ ಇಲ್ಲ. ಇವ್ಕೂರ್ನ ಕಾಳು ಕಡಿ ಎಲ್ಲ ತೊಗೊಂಬಂದು ಈ ಟ್ರೇ ಒಳಗೆ ತುಂಬಿಟ್ಬಿಟ್ಟಿದ್ದೆ. ಮೊನ್ನೆ ಜಿರಳೆ ಆಗಿದ್ದು ಅಂತ ಹೇಳಿದ್ದು ನೋಡ್ರಿ ನಾನು ನಿಮಗೆ. ಅವತ್ತು ಬರೀ ಹಂಗಂಗೆ ತೆಗೆದಿಟ್ಟಿದ್ದೆವು. ಕೆಲವೊಂದಿಷ್ಟು ಹುಳ ಆಗ್ಬಿಟ್ಟವು, ಫುಲ್ ಅಂದ್ರೆ ಫುಲ್ ಹುಳ ಆಗ್ಬಿಟ್ಟವು ನೋಡ್ರಿ. ಎಷ್ಟೊಂದು ವೇಸ್ಟ್ ಮಾಡಿದ್ನಲ್ಲ ನಂಗೆ ಅನ್ಸಕತ್ತೈತಿ. ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಹುಳ. ಇದು ಕಾಬೂಲ್ ಕಡಲೆ ಇಷ್ಟೊಂದು ಕಾಳಿದಾವು. ಇದು ಮೆಂತ್ಯ ಕಾಳು ನೋಡ್ರಿ. ಇದು ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಇವು ತೊಗರಿ ಬೇಳೆ. ಎಷ್ಟೊಂದು ಹಿಂಗೆ ಕಟ್ಟಿಗೆ ಹಿಂಗೆ ಇಟ್ಬಿಟ್ಟು ನೋಡ್ರಿ. ಎಲ್ಲ ಅಷ್ಟು ಹುಳ ಆಗ್ಬಿಟ್ಟವು. ಅವನ್ನ ಎಲ್ಲ ಅಷ್ಟು ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡು ಕೂತಿದ್ದೀನಿ. ಅವನ್ನೆಲ್ಲ ಅಲ್ಲಿರೋ ಕೆಳಗಡೆ ಇರೋ ನೋಡ್ರಿ ಸಿಲಿಂಡ್ರೆಲ್ಲ ಹಿಂದಕ್ಕೆ ತೆಗೆದು ಅಲ್ಲೊಂದು ಸ್ವಲ್ಪ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಮುಗಿಸಿದ್ದೀನಿ ನೋಡ್ರಿ. ಅಡುಗೆ ಮನೆ ಅನ್ನಂಗೆ ಆಕಾರಿಲ್ಲ. ಎಷ್ಟು ಹೋಗೈತೆ ಅಂತಂದ್ರೆ ನಂಗೆ ಇಷ್ಟು ಯಾವಾಗ ಮಾಡಲಿ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ಒಂದೊಂದು ತೆಗಿತಾ ಹೋದಂಗೆಲ್ಲ ಇನ್ನೊಂದೊಂದೊಂದು ಕೆಲಸ ಸಿಗ್ತಿದ್ದಾವೆ ನನಗೆ. ಈಗ ಮೊದಲ ಇವಕ್ಕನ್ನೆಲ್ಲನೂ ಕ್ಲೀನ್ ಮಾಡ್ಬೇಕು ನೋಡ್ರಿ. ಸಿಕ್ಕಾವಡೆ ನೋಡ್ರಿ ಇವೆಲ್ಲ ಹೆಂಗಾಗಿದೆ ಅಂಥೇಳಿ. ಎಲ್ಲ ಹಿಂಗೆ ತೊಗೊಂಡು ಪ್ಯಾಕೆಟಿಂಗ್ ಇಟ್ಟಿರ್ತೀವಿ. ಇದು ಓಟ್ಸು, ಇದು ಬಾದಾಮಿ, ಚಕ್ಕೆ, ಜೀರಿಗೆ, ಏನು ಒಟ್ಟಿನಲ್ಲಿ ಮನೆಗೆ ಏನು ಬೇಕು ತರಕಾರಿ ಗ್ರೋಸರಿ ಐಟಮು ಎಲ್ಲನೂ ಅದರಲ್ಲಿ ಹಾಕಿಟ್ಟಿದ್ದೆ. ಆ ಟ್ರೇ ಒಳಗೆ ತುಂಬಿಟ್ಟಿದ್ದು ನೋಡ್ರಿ ನಾನು. ಆದರೆ ಅದು ಹಿಂಗಾಗುತ್ತಂತ ನನಗೆ ಗೊತ್ತಾಗಲಿಲ್ಲ. ಮೊನ್ನೆನೇ ಚೆಕ್ ಮಾಡಿದಾಗಲೇ ಗೊತ್ತಾಗಿದ್ದು. ಆವಾಗಲೊಂದು ಸ್ವಲ್ಪ ನೋಡಿದರೆ ನಾನು ಜಾಣೆ ಆಗ್ತಿದ್ದೆ. ಬಿಡು ಅಂತ ಅಂದ್ಕೊಂಡು ಕೇರ್ಲೆಸ್ ಮಾಡಿದೆ. ಇವು ನೋಡ್ರಿ ಒಂದು ಸತಿ ಹುಳ ಆಗ್ಬಿಟ್ಟು ಅಂದ್ರೆ ಮುಗೀತು. ಈಗೆಲ್ಲ ಹಿಂಗೆ ಕ್ಲೀನ್ ಮಾಡಿ ಫುಲ್ ಫ್ರಿಜ್ಜಿಗೆ ಇಡ್ಬೇಕು ಈ ಸಲ. ಇವ್ಕರನ್ನ ಕಡೆ ಕಟ್ಟರಂತರೂ 3 ದಿನ ಬಾಳಿಕೆ ಬರೋಲ್ಲ ಅವು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಶೆಲ್ಫ್ ಇಟ್ಟಿದ್ದು ನೋಡಿರಿ ನಾನು, ಅದನ್ನು ತೆಗೆದುಬಿಟ್ಟೆ. ಇಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಖಾಲಿ ಇರಲಿ ಅಂತ ಅನ್ನಿಸ್ತು. ಮತ್ತು ಒಂದು ಸ್ವಲ್ಪ ಅಡುಗೆ ಮನೇನ ಲುಕ್ ಚೇಂಜ್ ಮಾಡ್ತಾಯಿದ್ದೀನಿ. ಫುಲ್ಲು ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಇಲ್ಲೆಲ್ಲ ಒಂಥರ ಅಂದರೆ ಮುಂಚೆ ಇರೋದಕ್ಕಿಂತ ಈಗ ಒಂದು ಸ್ವಲ್ಪ ಲುಕ್ಕನ್ನು ಚೇಂಜ್ ಮಾಡೋಣ ಅಂಥೇಳಿ ಹತ್ತೀನಿ. ಟೈಮ್ ಬಂದು ಅಲ್ಲೇ 2 ಗಂಟೆ ಆಗೈತೆ ನೋಡಿರಿ. ನಾನು ಟೈಮೇ ನೋಡೋಕೆ ಹೋಗಿಲ್ಲ. ಎಲ್ಲ ಕೆಲಸ ಬಿಟ್ಟು ಇದನ್ನೇ ಮಾಡತ್ತೀನಿ. ಇನ್ನೂ ಸ್ನಾನನೂ ಮಾಡ್ಕೊಂಡಿಲ್ಲ. ಯಾಕಂದರೆ ನಯನ ಪೂಜೆ ಮಾಡಿ ಹೋಗಿದ್ಲು ನೋಡ್ರಿ ಅವಳು. ನೋಡಿರಿ ಅವಳೇ ಪೂಜೆ ಮಾಡ್ಕೊಂಡು ಹೋಗಿದ್ದಾಳೆ. ಒಂದು ಸ್ವಲ್ಪ ಕತ್ಲೆ ಅಂತ ಅನ್ನಿಸ್ತೈತೆ. ಅಷ್ಟೊಂದು ಇದಿಲ್ಲ, ಮೋಡ ಆಗಿತ್ತಲ್ವ. ಹಂಗಾಗಿ ಇಲ್ಲಿ ಅಡುಗೆ ಮನೇಲಿ ಲೈಟ್ ಹಾಕ್ಕೊಂಡು ನೋಡಿರಿ, ಲೈಟ್ ತೆಗೆದ್ರೆ ಹಿಂಗಾಗುತ್ತೆ, ಕಾಣಿಸಲ್ಲ ಅಂತೇಳಿ ಲೈಟ್ ಹಾಕಿದೆ ನಾನು. ಈಗ ಇವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಇನ್ನೂ ಪಾತ್ರೆ ಇದಾವು. ರೊಟ್ಟಿ ಬಾಕ್ಸದು ರೊಟ್ಟಿನ ಅದು ದೊಡ್ಡ ಬಾಕ್ಸ್ನಾಗಿದ್ದು ನೋಡಿರಿ, ತೆಗೆದು ಸಣ್ಣ ಬಾಕ್ಸಿಗೆ ಹಾಕಿಟ್ಟಿನಿ. ಇನ್ನೂ ಸ್ವಲ್ಪ ಇದಾವು. ಇವೊಂದಿಷ್ಟು ಆದರೆ ಮುಗೀತು ನೋಡಿರಿ ಕಲಾಸ. ಅದು ಇಲ್ಲಿ ವಾತಾವರಣಕ್ಕೆ ಬಾಳಿಕೆ ಬರಲ್ಲ, ಅಂದರೆ ಭಾಳ ದಿವಸ ಇರಲ್ಲ ನೋಡಿರಿ. ಹಂಗಾಗಿ ಬೇಗ ತಿಂದು ಖಾಲಿ ಮಾಡ್ಕೋಬೇಕು. ಇವನ್ನ ಗ್ಲಾಸ್ ನೋಡಿರಿ ಎಷ್ಟು ಗಲೀಜಾಗ್ಯಾವ ಅಂತೇಳಿ ಅಲ್ಲಿಟ್ಟಿದ್ದು ನೋಡಿರಿ ನಾನು ಮ್ಯಾಗ. ಆ ಶೆಲ್ಫ್ ಮೇಲೆ ಇಟ್ಟಿದ್ದೆ. ಅವು ಸ್ವಲ್ಪ ಅಂದರೆ ಮುಂದೆ ಏನರ ಪಾತ್ರೆ ಇಟ್ಟೆ ಅಂತಂದ್ರೆ ಹಿಂಗೆ ಇಡಬೇಕಾದ್ರೆ ತೆಗಿಬೇಕಾದ್ರೆ ಸ್ವಲ್ಪ ಹೆದರಿಕೆ ಆದಂಗೆ ಆಗೋದು. ಅದು ಬೇರೆ ಇಲ್ಲಿ ಈ ಥರ ಹಿಂಗೆ ಸ್ಟೆಪ್ ಐತೆ ನೋಡ್ರಿ. ಹಿಂಗೆ ಇದೈತಲ್ಲ, ಈ ಥರ ಇರೋದ್ರಿಂದ ಎಲ್ಲಿ ಬೀಳುತ್ತೋ ಅನ್ನಂಗೆ ಅನಿಸಿತ್ತು. ಆಲ್ರೆಡಿ ಒಂದು ಬೀಳಿಸಿ ಒಂದು ಹೊಡೆದಿದ್ದೀನಿ ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ನೀವು. ಇವು 2 ಇದಾವೆ, ಇವು ಒಂದೈತೆ. 6 ತೊಗೊಂಡಿದ್ದೆ, ಒಂದು ಬಿದ್ದು ಹೊಡೆದೋಯ್ತು. ಅದಕ್ಕೆ ಇದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಇಲ್ಲಿಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಪಾಟ್ ಇಟ್ಟಿನಲ್ಲ, ಅದ್ರ ಹಿಂದೆ ಜಾಗ ಖಾಲಿ ಐತಿ. ಅಲ್ಲೇನು ಜಾಸ್ತಿ ಸಾಮಾನುಗಳು ನಾನು ಇಡೋಂಗಿಲ್ಲ. ಹಾಗಾಗಿ ಅಲ್ಲಿಗೆ ಇಟ್ಟರಾಯ್ತಂತೇಳಿ ತೊಗೊಂಡಿದ್ದೀನಿ ಇದನ್ನು. ಫ್ರೆಂಡ್ಸ್, ಕೊಬ್ಬರಿ ಮಿಠಾಯಿ ನೋಡಿರಿ ಏನು ಸೂಪರಾಗಿ ಬಂದಿದೆ ಅಂತೇಳಿ. ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಜೊತೆಯಲ್ಲಿ, ಯಾಕಂದರೆ ಅವತ್ತು ನಾನು ವಿಡಿಯೋ ಮಾಡಿರಲಿಲ್ಲ. ಇದಕ್ಕೋಸ್ಕರನೇ ಎಲ್ಲಿ ವಿಡಿಯೋ ಮಾಡೋದು ಬಿಡು, ಅದು ಒಂದನ್ನೇ ಅಂತೇಳಿ ವಿಡಿಯೋ ಮಾಡಲಿಲ್ಲ. ನಾನು ಆಲ್ರೆಡಿ ಒಂದು ಸತಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಹಂಗೂ ಅಷ್ಟಾಗಿ ನೆನಪಿಲ್ಲ. ನಿಮ್ಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ಸತಿ ಮಾಡಿದಾಗ ಶೇರ್ ಮಾಡ್ಕೊತೀನಿ.
ನೋಡಿರಿ ಏನು ಸೂಪರಾಗಿ ಬಂದೈತೆ ಅಂತೇಳಿ. ಕಾಯಿ ಉಳಿದಿತ್ತು, ಎಕ್ಸ್ಟ್ರಾ ಇತ್ತು ನೋಡಿರಿ ಮನೇಲಿ, ಹಾಗಾಗಿ ಕೊಬ್ಬರಿ ಮಿಠಾಯಿನ ಮಾಡ್ಕೊಂಡಿದ್ದೆ. ಇದು ಒಂದು 3 ದಿನ ಆಯ್ತು ನೋಡಿರಿ ಮಾಡಿಕೊಂಡು. ಅವತ್ತು ನಾನು ವೀಡಿಯೋ ಮಾಡಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಇದ್ರ ಜೊತೆಲಿ ಆ್ಯಡ್ ಮಾಡತ್ತೀನಿ. ಕೊಬ್ಬರಿ ಮಿಠಾಯಿ ಅಂತೂ ಫುಲ್ ಸೂಪರಾಗಿ ಬಂದಿತ್ತು. ಆದರೆ ನಾನೇನು ಕೆಲಸ ಮಾಡಿದೆ ಅಂತಂದರೆ ಸ್ವಲ್ಪ ತೆಳ್ಳಗೆ ಹಾಕಬೇಕಾಗಿತ್ತು, ದಪ್ಪಗೆ ಹಾಕ್ಕೊಂಡೆ ನೋಡಿರಿ. ನಾನು ಹಂಗೆ ಹಾಕಬಾರ್ದಾಗಿತ್ತು, ಯಾಕಂದರೆ ಇದಕ್ಕಿಂತ ತಟ್ಟೆ ದೊಡ್ಡದಾಗಿರಲಿಲ್ಲ ನಮ್ಮ ಮನೇಲಿ, ಚಿಕ್ಕದಿತ್ತು ತಟ್ಟೆ. ಅದಕ್ಕೆ ನಾನೇನು ಮಾಡಿದೆ, ಇದಕ್ಕೆ ಆಗುತ್ತೆ ಬಿಡು ಅಂತೇಳಿ ಹಾಕ್ಕೊಂಡೆ. ಅದು ಪೀಸಸ್ಸು ದಪ್ಪ ಬಂದೈತೆ ನೋಡಿರಿ. ಅದಕ್ಕೆ ಮೇಲೆಲ್ಲ ಫುಲ್ ಡ್ರೈ ಆಗೈತಿ, ಕೆಳಗಡೆ ಇನ್ನೊಂದು ಸ್ವಲ್ಪ ಹಸಿ ಹಸಿ ಅಂತ ಅನ್ನಂಗೆ ಅನ್ನಿಸ್ತು. ಇದನ್ನು ನಾನು ಉಲ್ಟಾ ಮಾಡಿ ಇಟ್ಟಿದ್ದೆ ಒನ್ ಅವರ್ ನೋಡಿರಿ. 1 ಅವರಲ್ಲಿ ಫುಲ್ ಒಣಕೊಂಡು ಡ್ರೈ ಆಯಿತು. ಕೊಬ್ಬರಿ ಮಿಠಾಯಿ ಅಂತೂ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು. ಬಾಯಿಗೆ ಇಟ್ಟರೆ ಕರಗ್ತಿತ್ತು ನೋಡಿರಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಇದು ಸೆಕೆಂಡ್ ಟೈಮೇನು 3ನೇ ಸತಿ ಅಂತ ಅನ್ಕೊತೀನಿ. 1 ಸತಿ ಕೆಡಿಸಿದ್ದು, 2 ಸತಿ ಫುಲ್ ಪರ್ಫೆಕ್ಟಾಗಿ ಬಂದೈತೆ ನೋಡಿರಿ ಕೊಬ್ಬರಿ ಮಿಠಾಯಿ. ಎಷ್ಟು ಚಂದ ಕಾಣಿಸಾಗತ್ತದ ಅಂತೇಳಿ ಫುಲ್ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ನೋಡಿರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.